ನಗರದ ಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಕೆಎನ್ ವೆಂಕಟರಾಮರೆಡ್ಡಿ ನಿರ್ದೇಶಕರಾಗಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ಬ್ಯಾಂಕ್ ಪಾರದರ್ಶಕ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು. ಯಾವುದೇ ಅವ್ಯವಹಾರಗಳಿಗೆ ಅವಕಾಶ ನೀಡಬಾರದು. ಅರ್ಹ ಫಲಾನುಭವಿಗಳಿಗೆ ಪಕ್ಷಾತೀತವಾಗಿ ಸಾಲ ನೀಡುವ ಮೂಲಕ ಅವರ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುವಂತೆ ಕಿವಿಮಾತು ಹೇಳಿದರು. ಅಶೋಕ್ ಕುಮಾರ್ ಅವರು ಮತ್ತು ನರಸಿಂಹಮೂರ್ತಿ ಅವರು ಎಲ್ಲ ಮಾತಾಡಿದರೆ ಕಾಂತರಾಜಲ್ಲ ಒಂದು ಶಕ್ತಿ ಕೇಂದ್ರ ಇದು. ಇಡೀ ತಾಲೂಕಿನಲ್ಲಿ ಯಾವ್ದಾದ್ರು ಪ್ರಮುಖ ಹುದ್ದೆ ಇತ್ತು ಅಂದ್ರೆ ಡಿಸಿಸಿ ಬ್ಯಾಂಕ್ ಹುದ್ದೆ ಇರ್ತದೆ. ಇಂಥ ಹುದ್ದೆಯಲ್ಲಿ ಬಹಳಷ್ಟು ಬಡವರಿಗೆ ಸಹಾಯ ಮಾಡುವಂಥದ್ದು ಬಹಳಷ್ಟು ಅವಕಾಶಗಳಿದೆ. ಸ್ವಸಹಾಯ ಸಂಘಗಳ ಇಟ್ಕೊಂಡ ಮಹಿಳೆಯರಿಗೆ, ರೈತರಿಗೆ, ಉದ್ಯಮಿಗಳಿಗೆ, ಯಾರು ಮುಂದುವರಿಯಕ್ಕೆ ಸಾಲ ಸೌಲಭ್ಯ ವ್ಯವಸ್ಥೆ ಇಲ್ಲೋ, ಮೀಟರ್ ಬಡ್ಡಿ ಕಟ್ತಾರೋ ಅಂತರೆಲ್ಲ ಬಂದು ಸವಲತ್ತುಗಳಿಗೆ ಅವರ ಅಭಿವೃದ್ಧಿ ಪಡಿಸಲಿಕ್ಕೆ ಇದೊಂದು ಈ ಒಂದು ಬ್ಯಾಂಕು, ಜಿಲ್ಲಾ ಸಹಕಾರ ಬ್ಯಾಂಕು ಬಹಳಷ್ಟು ಸಹಾಯ ನೀಡುವಂತ ಒಂದು ಕೇಂದ್ರ ಇದೆ. ಬ್ಯಾಂಕ್ ಅಭಿವೃದ್ಧಿ ಹಿತದೃಷ್ಟಿಯಿಂದ ಡಿಸಿಸಿ ಬ್ಯಾಂಕ್ನಲ್ಲಿ 1 ಕೋಟಿ ಪ್ರಾರಂಭಿಕವಾಗಿ ನಾನು ಠೇವಣಿ ಮಾಡುತ್ತೇನೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಠೇವಣಿ ಸಂಗ್ರಹಿಸುವ ಮೂಲಕ ಬ್ಯಾಂಕ್ ಅಭಿವೃದ್ಧಿ, ರೈತರ ಮತ್ತು ಸ್ತ್ರೀಶಕ್ತಿ ಸಂಘಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಸಾಲ ಪಡೆದ ಫಲಾನುಭವಿಗಳು ಸಕಾಲಕ್ಕೆ ಪಾವತಿಸುವ ಮೂಲಕ ಬ್ಯಾಂಕ್ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. ಡಿಸಿಸಿ ಬ್ಯಾಂಕ್ಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರಲಾಗುವುದು. ಜಿಲ್ಲೆಯಲ್ಲಿಯೇ ಗೌರಿಬಿದನೂರು ಡಿಸಿಸಿ ಬ್ಯಾಂಕ್ ಮಾದರಿ ಬ್ಯಾಂಕ್ ಮಾಡುವುದಾಗಿ ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.